ಈಗ ಆರೋಗ್ಯ ಸಿಗಲಿ ಎಲ್ಲರಿಗೂ. ಪ್ರತಿಯೊಬ್ಬರು ಕೂಡ ಭಗವಂತನ ದರ್ಶನ ಮಾಡಿದ್ರೆ ಸ್ವಾಮಿಗೆ ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥವನ್ನು ಕೊಡ್ತಾರೆ. ಅದಕ್ಕಾಗಿ ಈಗ ಸ್ವಾಮಿಗೆ ಹಾಲು ಹಣ್ಣನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ನಮಗೆಲ್ಲ ಭಗವಂತನ ಅನುಗ್ರಹದಿಂದ ಒಳ್ಳೆ ಆರೋಗ್ಯ ಸಿಗಲಿ ಅಂತ. ಮನುಷ್ಯ 100 ವರ್ಷ ಬದುಕಿರೋದು ಮುಖ್ಯ ಅಲ್ಲ, 100 ವರ್ಷ ಆರೋಗ್ಯದಿಂದ ಇರಬೇಕು. ಆರೋಗ್ಯ ಕೆಟ್ಟಾಗ ಹಾಸ್ಪಿಟಲ್ 10 ವರ್ಷ ಇದ್ರೆ ಏನು ಪ್ರಯೋಜನ, ಆ ವ್ಯರ್ಥ ಆಗ್ಬಿಡುತ್ತೆ. ಹಾಗಾಗಿ ವೈದ್ಯನಾಥನ ಕೃಪೆ, ಆರೋಗ್ಯ ಬಹಳ ಮುಖ್ಯ. ಮನುಷ್ಯ ಎಷ್ಟು ಜನ ಇದೆಯೋ ಅಷ್ಟು ಆರೋಗ್ಯವಂತರಾಗಿ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಬೇಕು. ಯಾರಿಗೂ ಬೇಜಾರಾಗಬಾರ್ದು, ಅಪ್ಪ ಇವನಿಗೆ ಎಷ್ಟು ಮಾಡೋದು ಅಂತ ಅನಿಸಬಾರ್ದು. ಆ ರೀತಿ ಬದುಕಿದ್ರೆ ಮನುಷ್ಯನಿಗೆ ಅದೇ ಒಂದು ವಿಶೇಷವಾದಂಥ ವರ ಅಂತ ಹೇಳಿದ್ದಾರೆ. ಇದೆಲ್ಲ ಸಿಗೋದು ಭಗವಂತನ ಸೇವೆ ಮಾಡಿದಾಗ ಗೊತ್ತಾಗುತ್ತೆ ನಮಗೆ. ಹಾಗಾಗಿ ನಮ್ಗೆ ಒಳ್ಳೆ ಆರೋಗ್ಯ ಕೊಡಪ್ಪ, ಒಳ್ಳೆ ಚೈತನ್ಯ ಕೊಡು, ಒಳ್ಳೆ ಶಕ್ತಿ ಕೊಡು ಅಂತೇಳಿ ಎಲ್ಲ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಲು ಹಣ್ಣನ್ನು ಕೊಡ್ತಾ ಇದ್ದಾರೆ. ಓಂ ಯನ್ಮಧುನೋ ಮಧವ್ಯಂ ಪರಮಮನ್ನಾದ್ಯಂ ವೇದ್ಯಂ ತೇನಾಹಂ ಮಧುನೋ ಮಧವ್ಯೇನ ಪರಮೇಣಾನ್ನಾದ್ಯೇನ ವೇದ್ಯೇನ ಪರಮೋನ್ನಾಥೋ ಮಧವ್ಯೋಧಾನೇ ಜಗತ್ಪ್ರಾಶ್ಯಾಂ ತೂಷ್ಣೀ ಮಧುವಾರ್ತಾಜತೆ ಮಧುಕ್ಷರಂತೆ ಸಿಂಧವಃ ಸಂದೋಷಧಿ ಮಧುಮತ್ಪಾರ್ಥಿ ವನಸ್ಪತಿರ್ಮಧುಮಾಗಿಂಸ್ತು ಸೂರ್ಯಾರ್ಗಮೋ ಭವಂತು ನಃ ಸಮರ್ಪಣ ಮುಹೂರ್ತಸ್ತು ಮುಹೂರ್ತೋದಿತ್ಯನಗೃಹಸ್ತು ಮುಹೂರ್ತಮಸ್ತು ದುರ್ಪ್ರದೇಶಿತಮಸ್ತು पार्वती पतजे हर हर महादेव नाथेश्वर महाराज की जय, नीलकंठेश्वर महाराज की जय, पार्वती ಗಿರಿಜಾ ಗೌರಿ ಮಾತಾ ಕಿ ಜೈ. ಅಮ್ಮನವರ ಸನ್ನಿಧಾನದಲ್ಲಿ ಈಗ ನಿರೀಕ್ಷಣ ಮಹಾಮುಹೂರ್ತ ನಡೆಯುತ್ತೆ. ಅಮ್ಮನವರಿಗೆ ಮುಟ್ಟಿಸಿ ಸ್ವಾಮಿಗೆ ಜೀರಿಗೆ ಬೆಲ್ಲವನ್ನು ತಲೆ ಮೇಲೆ ಇಡ್ತಾರೆ. ಸ್ವಾಮಿಗೆ ಮುಟ್ಟಿಸಿ ಅಮ್ಮನವರಿಗೆ ಜೀರಿಗೆ ಬೆಲ್ಲ ತಲೆ ಮೇಲೆ ಇಡ್ತಾರೆ. ಈಗ ನಾವು ಪ್ರಾರ್ಥನೆ ಮಾಡುವಂತಹ ಕಾಲ. ಪರಮಾತ್ಮನ ಸೇವೆಯಲ್ಲಿ ಹೋಮ ಮಾಡಿದ್ರೆ ಪೂರ್ಣಾಹುತಿ ಪ್ರಸನ್ನ ಕಾಲ, ಪೂಜೆ ಮಾಡಿದ್ರೆ ಮಹಾಮಂಗಳಾರತಿ ಪ್ರಸನ್ನ ಕಾಲ, ಕಲ್ಯಾಣದಲ್ಲಿ ನಿರೀಕ್ಷಣೆಗೆ ಪ್ರಸನ್ನ ಕಾಲ ಅಂತ ಕರೀತಾರೆ. ಈಗ ಪರಮಾತ್ಮ ಆನಂದವಾಗಿರ್ತಾರೆ, ಅಮ್ಮನವರು ಆನಂದವಾಗಿರ್ತಾರೆ. ಕೈ ಜೋಡಿಸಿ ಪ್ರಾರ್ಥನೆ ಮಾಡುವಂತಹ ಸಮಯ. ಮದುವೆ ಮಾಡಿಕೊಂಡಿರೋರಿಗೆಲ್ಲ ಗೊತ್ತಿರುತ್ತೆ. ತೆರೆ ಶಲ್ಯ ಇಟ್ಕೊಂಡು ನಿರೀಕ್ಷಣೆ ಅಂತ ಮಾಡ್ತಾರೆ. ಆ ತೆರೆ ಶಲ್ಯ ತೆಗೆದ ತಕ್ಷಣ ಆ ವಧು ಮುಖವನ್ನು ವರ ಮುಖವನ್ನು ವಧು ನೋಡೋದೇ ಒಂದು ಸೌಭಾಗ್ಯ. ಅದಕ್ಕೆ ಮುಹೂರ್ತ ಅಂತ ಕರೀತಾರೆ. ಆ ಮುಹೂರ್ತದಲ್ಲಿ ಅವರು ಆನಂದಮಯವಾಗಿರ್ತಾರಂತೆ. ದೇವತೆಗಳ ಥರ ಶೋಭಾಯಮಾನವಾಗಿರ್ತಾರಂತೆ. ಹಾಗಾಗಿ ದೇವತೆಗಳು ಸಂತೋಷವಿದ್ದಾಗ ನಾವು ಹೊರ ಕೇಳಬೇಕು. ದೇವತೆಗಳು ಕೋಪ ಮಾಡ್ಕೊಂಡಾಗ ನಾವೇನು ಹೊರ ಕೇಳಕ್ಕಾಗಲ್ಲ. ಯಾರಾದರೂ ವ್ಯಕ್ತಿ ತುಂಬ ಕೋಪ ಮಾಡ್ಕೊಂಡಾಗ ನೀವೇನಾದ್ರು ಕೇಳೋದಕ್ಕೆ ಕೊಡ್ತೀರಾ? ಕೊಡೋಣ. ಸಂತೋಷವಾಗಿದ್ದರೆ ಜೋಬಲ್ಲಿರೋದೆಲ್ಲ ಕೊಡ್ತಿದ್ರು. ಹಾಗೆ ಭಗವಂತ ಇವಾಗ ಸಂತೋಷವಾಗಿದ್ದಾನೆ. ಸಂತೋಷವಾಗಿದ್ದಾಗ ನಾವೇನು ಬೇಕಾದ್ರೂ ತಗೊಳ್ಬೋದು ಅವನ ಹತ್ರ. ಅದರಲ್ಲೂ ತ್ಯಾಗಕ್ಕೆ ಮೊದಲನೇ ಸ್ಥಾನ ಯಾರು ಅಂದರೆ ಶಿವ. ಆಯುಷ್ಯ ಇಲ್ಲ ಅಂತ ಪ್ರಾರ್ಥನೆ ಮಾಡಿದ ಮಾರ್ಕಂಡೇಯನಿಗೆ ಪೂರ್ಣಾಯುಷ್ಯ ಕೊಟ್ಟ. ಕುಬೇರನಿಗೆ ಅಷ್ಟೈಶ್ವರ್ಯವನ್ನು ಕೊಟ್ಟ. ಕೇಳದವರಿಗೆಲ್ಲ ಸೌಭಾಗ್ಯವನ್ನು ಕೊಡೋದ್ರಲ್ಲಿ ಮೊದಲನೇ ಸ್ಥಾನ ಪರಮೇಶ್ವರನದು. ಹಾಗಾಗಿ ಪರಮೇಶ್ವರನನ್ನು ಕೇಳಿದ್ರೆ ಅನಂತ ಸೌಭಾಗ್ಯತೆಗಳೆಲ್ಲ ಪ್ರಾಪ್ತಿಯಾಗುತ್ತಂತೆ. ಹಾಗಾಗಿ ಆ ಶಿವನಿಗೆ ಅಷ್ಟು ಶಕ್ತಿ ಹಾಕಿದೆ ಅಂದರೆ ಕೊಡೋದು ಚೆನ್ನಾಗಿ ಗೊತ್ತು, ಈಶ್ವರನಿಗೆ ತಗೊಳ್ಳೋದೇನು ಗೊತ್ತಿಲ್ಲ. ಹಾಗಾಗಿ ಕೊಡುವಂತಹ ಪರಮಾತ್ಮನ ಮುಂದೆ ನಾವು ಬಂದು ನಿಂತಿದ್ದೇವೆ. ನಮಗೆಲ್ಲ ಸೌಭಾಗ್ಯಗಳು ಪ್ರಾಪ್ತಿಯಾಗುತ್ತೆ. ಆ ಪರಮೇಶ್ವರನ ಅನುಗ್ರಹ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ ಪರಮೇಶ್ವರನ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿದಂಥ ರಾವಣನಿಗೆ ತನ್ನ ಮನೆಯನ್ನೇ ಕೊಟ್ಬಿಟ್ಟಿದ್ದಾರಂತೆ ಪರಮೇಶ್ವರ. ಆ ಒಂದು ವಿಶೇಷವಾದಂಥ ತ್ಯಾಗಮೂರ್ತಿ ಪರಶಿವ ಅಂತ ವಿಶೇಷವಾದಂತಹ ಒಂದು ಕಥೆ ಇದೆ. ಅದನ್ನ ಆಮೇಲೆ ಒಂದು ಸಂದರ್ಭದಲ್ಲಿ ಹೇಳ್ತೇವೆ ಅಂತ ಹೇಳ್ತಾ, ತ್ಯಾಗಕ್ಕೆ ಮೊದಲನೇ ಸ್ಥಾನವಾದಂಥ ಶಿವನಲ್ಲಿ ನಾವೇನು ಪಡೆದ್ರೂ ಅದು ಶಾಶ್ವತವಾಗಿರುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನೀವೆಲ್ಲ ಒಳ್ಳೆಯದನ್ನು ಕೇಳಿ, ವಿದ್ಯೆಯನ್ನ, ಜ್ಞಾನವನ್ನ, ಐಶ್ವರ್ಯವನ್ನ, ಪರಮಾತ್ಮನ ಭಕ್ತಿಯನ್ನು ಕೇಳಬೇಕು. ಪರಮಾತ್ಮನಿಗೆ ಹೇಳಿದ್ದಾರೆ ವಿಶೇಷವಾಗಿ ಎಲ್ಲ ಋಷಿಮುನಿಗಳು ದೊಡ್ಡವರು ಎಲ್ಲ ಹೇಳಿದ್ದಾರೆ, ನಾದಪ್ರಿಯನಲ್ಲ ಇವ, ವೇದಪ್ರಿಯನಲ್ಲ ಇವ, ನಿಷ್ಕಪಟ ಅಚಂಚಲ ಭಕ್ತಿ ಪ್ರಿಯ ಅಂತ. ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಏನು ಬೇಕಾದರೂ ಅನುಗ್ರಹ ಮಾಡುವಂಥ ಸರ್ವ ಚೈತನ್ಯ ಸ್ವರೂಪಿಯ ನೀಲಕಂಠೇಶ್ವರ. ಎಲ್ಲ ಕೈ ಜೋಡಿಸ್ಕೊಳ್ಳಿ. ನಿಮ್ಗೆ ಏನೇನು ಬರಬೇಕೋ ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಇವಾಗ ನಾವು ಮಂತ್ರ ಎಲ್ಲ ಹೇಳಿ ತೆರೆ ಶಲ್ಯ ತೆಗೆದ ಮೇಲೆ ಅಮ್ಮನವ್ರು ಮುಟ್ಟಿಸಿ ಸ್ವಾಮಿ ತಲೆ ಮೇಲೆ ಜೀರಿಗೆ ಬೆಲ್ಲ ಇಡ್ತಾರೆ. ಸ್ವಾಮಿ ಮುಟ್ಟಿಸಿ ಅಮ್ಮನವ್ರ ತಲೆ ಮೇಲೆ ಜೀರಿಗೆ ಬೆಲ್ಲ ಇಟ್ಟಾಗ ಆ ಪರಮೇಶ್ವರನ ಕೋರಿಕೆಗಳನ್ನೆಲ್ಲ ಅನುಗ್ರಹ ಮಾಡುವಂಥ ಸರ್ವಶಕ್ತಿ ಚೈತನ್ಯವನ್ನ ಅವನು ಸ್ವೀಕಾರ ಮಾಡಿ ನಮ್ಮನ್ನೆಲ್ಲ ಕಾಪಾಡ್ತಾರಂತೆ. ಹಾಗಾಗಿ ಎಲ್ಲ ಕೈ ಜೋಡಿಸಿ ತಮಗೇನೇನು ಬೇಕೋ ಎಲ್ಲವನ್ನ ಪ್ರಾರ್ಥನೆ ಮಾಡೋದು. ತದೇವ ಲಕ್ಷ್ಮಂ ಸುದಿನಂ ತದೇವ ತಾರಾ ಬಲಂ ಚಂದ್ರ ಬಲಂ ತದೇವ ಬಲಂ ದೇವ ಬಲಂ ತದೇವ ಲಕ್ಷ್ಮೀ ಪದೇ ದೇಂಗ್ರಿಯಗುಂ ಸ್ಮರಾಮಿ ಪದೇ ದೇಂಗ್ರಿಯಗುಂ ಸ್ಮರಾಮಿ ಲಗ್ನ ಸಾವಧಾನ ಸಾವಧಾನ
ಸಾವಧಾನ ಪಾರ್ವತಿ ಪರಮೇಶ್ವರ ಕಂಠೇಶ್ವರ ಧ್ಯಾನ ಸಾವಧಾನ ಓಂಕಾರ ಮಂತ್ರ ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಲದಂ ಮೋಕ್ಷದಂ ತಸ್ಮೈ ಓಂಕಾರಾಯ ನಮೋ ನಮಃ ಲಗ್ನ ಸಾವಧಾನ ಮುಹೂರ್ತೆ ಸಾವಧಾನ ತನ್ನ ಮನೋನ್ಮನಿ ಸಮೇತ ನೀಲಕಂಠೇಶ್ವರ ಧ್ಯಾನ ಸಾವಧಾನ ದೇವಂ ಮಹಾತ್ಮಾನಂ ಮಹಾಪಾತಕನಾಶನಂ ಮಹಾಪಾಪಹರಂ ವಂದೇ ಮಕಾರಾಯ ನಮೋ ನಮಃ ಲಗ್ನ ಸಾವಧಾನ ಮುಹೂರ್ತೆ ಸಾವಧಾನ ಗಿರಿಜಾ ಸಮೇತ ನೀಲಕಂಠೇಶ್ವರ ಧ್ಯಾನ ಸಾವಧಾನ ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹ ಕಾರಣಂ ಶಿವಮೇಕಂಬರಂ ವಂದೇ ಧಿಕಾರಾಯ ನಮೋ ನಮಃ ಲಗ್ನ ಸಾವಧಾನ ಮುಹೂರ್ತೆ ಸಾವಧಾನ ಪಾರ್ವತಿ ಸಮೇತ ನೀಲಕಂಠೇಶ್ವರ ಪರಶಿವ ಧ್ಯಾನ ಸಾವಧಾನ ವಾಹನಂ ವೃಷಭೋಜಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ಮಕಾರಾಯ ನಮೋ ನಮಃ ಲಗ್ನ ಸಾವಧಾನ ಮುಹೂರ್ತೆ ಸಾವಧಾನ ಪಾರ್ವತಿ ಸಮೇತ ನೀಲಕಂಠೇಶ್ವರ ಪರಶಿವ ಧ್ಯಾನ ಸಾವಧಾನ ಯತ್ರ ಕುತ್ರ ಸ್ಥಿತಂ ದೇವಂ ಸರ್ವವ್ಯಾಪಿನಮೀಶ್ವರಂ ಎಲ್ಲೆಂಗಂಬೋಜನೆ ನಿತ್ಯಂ ಯಕಾರಾಯ ನಮೋ ನಮಃ ಲಗ್ನ ಸಾವಧಾನ ಮುಹೂರ್ತೆ